ನಮ್ಮ ಪಕ್ಷ ದೊಡ್ಡದು. ಎರಡನೇ ಅವಧಿನಲ್ಲಿ ಸರ್ಕಾರ ರಚನೆ ಆಗಿರೋದು. ಎರಡನೇ ಅವಧಿ ರಚನೆ ಆದ್ಮೇಲೆ ಎರಡನೇ ಬಾರಿ ಎಕ್ಸ್ಪೆನ್ಷನ್ ಆಗಿರೋದು. ಸೊ ಎಲೆಕ್ಷನ್ ಇನ್ನೊಂದು 1.25 ವರ್ಷ 2 ವರ್ಷ ಇದೆ. ಬಹಳ ಜನ ಶಾಸಕರು ಅಪೇಕ್ಷೆ ಪಡ್ತಾರೆ ಮತ್ತು ಆಗಿರ್ತಕ್ಕಂಥವ್ರು ಆಗದೆ ಇರೋರು ಇವೆಲ್ಲ ಬಂಧುಗಳಲ್ಲಿ ಸ್ವಲ್ಪ ಒತ್ತಡ ಇದ್ದಾಗ ಸ್ವಲ್ಪ ಸ್ಪೀಡಾಗಿ ಹೋಗಿ ಬೀಳೋ ಬದಲು ನಿಧಾನಕ್ಕೆ ಹೋಗಿ ಸ್ವಲ್ಪ ಬೀಳದೆ ಇರೋದು ಒಳ್ಳೆಯದು. ನಮ್ಮ ಪಕ್ಷ ಎಐಸಿಸಿ ಮತ್ತು ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಎಲ್ಲರೂ ಸಮಾಧಾನವಾಗಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡೋಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದೆ. ಇವತ್ತು ಎಲ್ಲವೂ ಕಂಪ್ಲೀಟ್ ಆಗಿದೆ. ಗವರ್ನರ್ಗೆ ಹೋಗಿದೆ ಅಂತ ಹೇಳ್ತಾರೆ, ನನಗೆ ಕರೆಕ್ಟ್ ಮಾಹಿತಿ ಇಲ್ಲ. ಬಹುಶಃ ನಿಮ್ಗೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಗವರ್ನರ್ ಇಂದ ನೋಟಿಫಿಕೇಶನ್ ಆದ್ಮೇಲೆ ನಿಮ್ಗೆ ಅಲ್ಲ, ಈಗ ಎಲ್ಲದಕ್ಕೂ ಹೈಕಮಾಂಡ್ ಎಂಟ್ರಿ ಆಗಿ ಒಂದು ಖಾತೆ ಹಂಚಿಕೆಗೂ ಏನೋ ಸಿಎಂಗೆ ಅಧಿಕಾರ ಇಲ್ಲದ ಸ್ಥಿತಿ ಇದೆ ಅಂತ. ಕರೆಕ್ಟ್, ಇಟ್ ಇಸ್ ನಾಟ್ ಕರೆಕ್ಟ್. ಮಾನ್ಯ ಮುಖ್ಯಮಂತ್ರಿ ಜೊತೆ ಎಲ್ಲ ಡಿಸ್ಕಸ್ ಮಾಡಿ 1 or 2 ಒತ್ತಡ ಇರತಕ್ಕಂಥದಕ್ಕೆ ಹೈಕಮಾಂಡ್ ಇದೆಲ್ಲ ಅದಲ್ಲ ಇದು ಅಂತ ಹೇಳ್ತಾರೆ ಅಷ್ಟೇನೆ. ಯಾವುದನ್ನು ಮುಖ್ಯಮಂತ್ರಿಗಳನ್ನ ಅಧಿಕಾರವನ್ನ ಕಡಿತ ಮಾಡ್ತಕ್ಕಂಥದ್ದು, ಕುಂಠಿತ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಅವರು ಪಕ್ಷದ ದೃಷ್ಟಿಯಿಂದ, ರಾಜ್ಯ ದೃಷ್ಟಿಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ, ಏನ್ ಸಲಹೆ ಕೊಡ್ಬೇಕು ಅಷ್ಟನ್ನೇ ಕೊಡ್ತಾ ಇದ್ದಾರೆ. ಖರ್ಗೆ ಅವರು ಅದೇ ರಾಜ್ಯದವರಾದ್ರಿಂದ ಸೊ ಒಂದ್ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ.